ಕಳೆದ 3-4 ದಿನಗಳಿಂದ ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲಿ ಧಾರವಾಡ ಅಂತ ಬಂದಾಗ ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟ ಮುಂದುವರಿತಾ ಇದೆ. ಬೆಣ್ಣೆಹಳ್ಳದ ಪ್ರವಾಹದಲ್ಲಿ ಸಿಲುಕಿದ್ದವರ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ತೋಟದ ಮನೆಯಲ್ಲಿ ಆ ಕುಟುಂಬಸ್ಥರು ಸಿಕ್ಕಾಕಿಕೊಂಡಿದ್ದಾರೆ. ಧಾರವಾಡದ ಬೆಣ್ಣೆಹಳ್ಳ ಇದೆಲ್ಲ ತುಂಬಿ ಹರಿತಾ ಇದೆ. ಸೊ ಕುಟುಂಬ ರಕ್ಷಣೆಗೆ ಈಗ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದಿದ್ದಾರೆ. ಬೋಟ್ ಮೂಲಕ ಕುಟುಂಬ ರಕ್ಷಣೆಗೆ ಸಿಬ್ಬಂದಿಯವರು ಮುಂದಾಗಿದ್ದಾರೆ. ಪತಿ ಪತ್ನಿ ಮತ್ತು 2 ಮಕ್ಕಳ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಯಮನೂರು ಗ್ರಾಮದ ಬಳಿಯ ಒಂದು ಬೆಣ್ಣೆಹಳ್ಳ ಇದು ಫಸ್ಟ್ ಟೈಮ್ ಏನಲ್ಲ. ಪ್ರತಿ ವರ್ಷ ಮಳೆ ಆದರೆ ಇದೇ ಸಮಸ್ಯೆ ಆಗ್ತಾ ಇದೆ. ಬಟ್ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಆ ಒಂದು ತೋಟದ ಮನೆಗೆ, ಆ ಒಂದು ಕುಟುಂಬಸ್ಥಕ್ಕೆ. ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಬೆಣ್ಣೆಹಳ್ಳ ಇದೆಯಲ್ಲ, ಒಂದು ಇಡೀ ದಿನ ಮಳೆ ಆದರೆ ಸಾಕು ತುಂಬಿ ಹರಿದು ಬಿಡುತ್ತೆ. ಆದರೆ ಅಲ್ಲಿರುವಂಥ ಮನೆ ಇದೆಯಲ್ಲ, ಯಾವಾಗಲೂ ಹಾಗೆ ಅದು. ಬಟ್ ಯಾಕೆ ಇದಕ್ಕೆ ಸೂಕ್ತ ಪರಿಹಾರ, ಶಾಶ್ವತ ಪರಿಹಾರ ಇಲ್ಲ ಅಂಥೇಳಿ ಈಗ ಅಗ್ನಿಶಾಮಕದವರು ಬಂದು ಆ ಕುಟುಂಬವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಣ್ಣೆಹಳ್ಳದ ಪ್ರವಾಹದಿಂದ ತೋಟದ ಮನೆಯಲ್ಲಿ ಕುಟುಂಬ ಈಗ ಸಿಕ್ಕಾಕಿಕೊಂಡಿದೆ. ಕುಟುಂಬ ರಕ್ಷಣೆಗಾಗಿ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯವರು ಆಗಮಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಯಮನೂರು ಗ್ರಾಮದ ಬಳಿಯ ಬೆಣ್ಣೆಹಳ್ಳ ತುಂಬಿ ಹರಿತಾ ಇರುವಂಥದ್ದು. ಸೊ ಈ ಪ್ರವಾಹದ ಹಂತದಲ್ಲಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಒಂದೇ ಒಂದು ಮನೆ ಇದೆ, ಅದು ತೋಟದ ಮನೆ. ಅದು ಅಂದರೆ ತಮ್ಮ ಹೊಲಗದ್ದೆಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ರೀತಿ ಮಳೆ ಆದರೆ ಸುತ್ತಲೂ ಮಳೆ ಇರುತ್ತೆ, ಸುತ್ತಲೂ ನೀರಿರುತ್ತೆ. ಆ ಮನೆಯ ಸುತ್ತಲೂ ನೀರು, ಪ್ರವಾಹದ ವಾತಾವರಣ ಇದೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಇನ್ನೂ 3-4 ದಿನಗಳ ಕಾಲ ಭಾರಿ ಮಳೆ ಇದೆ. ಸೊ ಹಂಗಾಗಿ ಅಗ್ನಿಶಾಮಕದವರು ಬಂದು ಆ ಕುಟುಂಬವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ. ಗಂಡ ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ. ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ. ಸೊ ಈ ರೀತಿಯ ಅವಾಂತರಗಳು, ಸಮಸ್ಯೆಗಳು ಪ್ರತಿ ವರ್ಷವೂ ಕೂಡ ಅಲ್ಲಿ ಆಗುತ್ತೆ. ಅಂದರೆ ಈ ರೀತಿ ಮಳೆ ಆದಾಗ, ಜಾಸ್ತಿ ಮಳೆ ಆದಾಗ ಈ ರೀತಿಯ ಸಮಸ್ಯೆಗಳು ಅಲ್ಲಿ ಆಗ್ತಾನೇ ಇರುತ್ತೆ. ಬಟ್ ಪರಿಹಾರ ಅಂತೂ ಸಿಗ್ತಾ ಇಲ್ಲ ಆ ಕುಟುಂಬಕ್ಕೆ. ಯಾಕೆ ಅಂತ, ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಅಂತೇಳಿ ಈಗ ಮಾಧ್ಯಮ ಇದೆ, ನಾವು ತೋರಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಬಂದು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಅಲ್ಲಿ ಹೇಳೋರು ಕೇಳೋರು ಯಾರು ಇರಲಿಲ್ಲ ಅಂದರೆ ಏನು ಪರಿಸ್ಥಿತಿ ಆಗ್ತಾ ಇತ್ತು, ಏನು ಪರಿಸ್ಥಿತಿ ಆಗ್ತಾ ಇತ್ತು ಅಂತ ಹೇಳಿ ಅಲ್ಲಿ ಸುಮಾರು ಬಾರಿ ಆ ಕುಟುಂಬ ಮನವಿಯನ್ನು ಮಾಡ್ತಾ ಇದೆ. ಆದರೂ ಕೂಡ ಕೇರ್ಲೆಸ್. ಈಗ ಧಾರಾಕಾರ ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿ ಸುರಿದಿರುವಂಥ ಮಳೆಯಿಂದಾಗಿ ಬೆಣ್ಣೆಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ, ಪ್ರವಾಹದ ಆತಂಕದಲ್ಲಿದೆ. ಸೊ ಈ ರೀತಿಯಾಗಿ ಭಯ ಇರುವಂಥ ಹಿನ್ನೆಲೆಯಲ್ಲಿ ಕುಟುಂಬಸ್ಥರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕಾರ್ಯ ನಡೀತಾ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟದಿಂದಾಗಿ ಆಗ್ತಾ ಇರುವಂಥ ಸಮಸ್ಯೆಗಳು, ಅವಾಂತರಗಳು ನೋಡಿ. ಪುಟ್ಟ ಮಕ್ಕಳು, 2 ಮಕ್ಕಳಿದ್ದಾರೆ, ಅಲ್ಲೇ ಇದ್ದಾರೆ ಪಾಪ. ಕೆಳಗೂ ಬರೋಕ್ಕಾಗ್ತಾ ಇಲ್ಲ, ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಅವರನ್ನು ಬೋಟ್ ಮುಖಾಂತರ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಪತಿ ಪತ್ನಿ ಮತ್ತು 2 ಮಕ್ಕಳು ಸೇರಿ 4 ಜನರ ರಕ್ಷಣೆ ಆಗಬೇಕಿದೆ, ಆಗ್ತಾ ಇದೆ. ಈ ರೀತಿಯ ಸಮಸ್ಯೆ ಇದೆ. ಸೊ ಹಂಗಾಗಿ ಈ ಸಮಯದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ತೋಟದ ಮನೆ ಇರುತ್ತೆ ಮತ್ತು ಈ ಹಳ್ಳ ಕೆರೆಗಳು ಇರ್ತಾವಲ್ಲ, ಅಲ್ಲಿ ಮನೆ ಇದ್ದರೆ ದಯವಿಟ್ಟು ಇಂತಹ ಸಮಯದಲ್ಲಿ ಬೇರೆ ಕಡೆಗೆ ಶಿಫ್ಟ್ ಆಗೋದು ಒಳ್ಳೆಯದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈಗ
ಈ ಬೆಣ್ಣೆಹಳ್ಳ ಪ್ರವಾಹದ ಆತಂಕದಲ್ಲಿರುವಂಥ ಹಿನ್ನೆಲೆಯಲ್ಲಿ ಆ ಕುಟುಂಬವನ್ನು ಅಂದರೆ ಅಲ್ಲಿ ತೋಟದ ಮನೆಯ ಕುಟುಂಬಸ್ಥರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಟ್ ಇದು ಫಸ್ಟ್ ಟೈಮ್ ಏನಲ್ಲ, ಪ್ರತಿ ವರ್ಷ ಈ ರೀತಿಯಾಗಿ ಮಳೆ ಆದರೆ ಈ ರೀತಿಯ ಸಮಸ್ಯೆ ಆಗ್ತಾನೆ ಇದೆ. ಬಟ್ ಅಲ್ಲಿ ಈ ಕುಟುಂಬಕ್ಕೆ ಶಾಶ್ವತ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ಅಂತ? ಖಂಡಿತವಾಗಿಯೂ ಹೇಮಕುಮಾರ್, ಏನು ನಿನ್ನೆ ರಾತ್ರಿ ಇಡೀ ಸುರಿದಂತ ಭಾರಿ ಮಳೆಗೆ ಇದೀಗ ಬೆಣ್ಣೆಹಳ್ಳ ತುಪ್ಪರಿಹಳ್ಳ ತುಂಬಿ ಹರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಏನು ನಿನ್ನೆ ರಾತ್ರಿ ಇಡೀ ಮನೆಯ ನೀರು ಸುತ್ತುವರೆದಂತ ಹಿನ್ನೆಲೆಯಲ್ಲಿ ಕುಟುಂಬ ಕೂಡ ಏನು ಆ ಮನೆಯಲ್ಲಿ ವಾಸವಾದಂತಹ ಸಂದರ್ಭದಲ್ಲಿ ಕೂಡ ಮನೆಯ ನೀರು ಸುತ್ತುವರೆದಂತ ಹಿನ್ನೆಲೆಯಲ್ಲಿ ಕೂಡ ಮನೆಯ ಕುಟುಂಬಸ್ಥರು ಮನೆಯಲ್ಲೇ ಸಿಲುಕಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಅವರ ರಕ್ಷಣಾ ಕಾರ್ಯಾಚರಣೆ ಕೂಡ ಇದೀಗ ನಡೆದಿರುವಂತದ್ದು. ಏನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಇವರ ರಕ್ಷಣಾ ಕಾರ್ಯಾಚರಣೆಯನ್ನು ಇದೀಗ ಮುಂದುವರಿಸಿರುವಂತದ್ದು. ಈಗಾಗಲೇ ಬೆಣ್ಣೆಹಳ್ಳ ತುಪ್ಪರಿಹಳ್ಳದ ಶಾಶ್ವತ ಪರಿಹಾರಕ್ಕಾಗಿ ಕೆಲವೊಂದಿಷ್ಟು ಅನುದಾನವನ್ನು ಕೂಡ ಈಗಾಗಲೇ ಸರ್ಕಾರ ಮಂಜೂರು ಮಾಡಿರುವಂತದ್ದು. ಅದರ ಕಾಮಗಾರಿ ಈಗ ಏನು ಇನ್ನೂ ನಡೆಯಬೇಕು. ಯಾಕಂತಂದ್ರೆ ಇನ್ನು DPR ಹಂತದಲ್ಲಿ ಆ ಕಾಮಗಾರಿ ಹಂತ ಇರುವುದರಿಂದ ಕೂಡ ಇದೀಗ ಆ ಕಾಮಗಾರಿ ನಡೆಸಬೇಕು. ಕುಟುಂಬಕ್ಕೆ ಕೂಡ ಈಗಾಗಲೇ ಕೂಡ ಅವರು ತೋಟದ ಮನೆಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಈ ರೀತಿ ಅವರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಹೇಮಕುಮಾರ್. ಬಟ್ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಬಟ್ ಎಷ್ಟು ಜನ ಇದ್ದಾರೆ ಅಲ್ಲಿ ಆ ಮನೆಯಲ್ಲಿ, ಎಷ್ಟು ಜನ ಇದ್ದಾರೆ ಅಂದ್ರೆ ಗಂಡ ಹೆಂಡತಿನ ಮಕ್ಕಳಿದ್ದಾರಾ ಹೇಗೆ? ಹೇಮಕುಮಾರ್, ಏನು ಆ ಮುಂದೆ ತೋಟದ ಮನೆಯಲ್ಲಿ ಅವರು ಏನು ತೋಟದ ಕೆಲಸಕ್ಕಾಗಿ ತೋಟದ ಮನೆಯಲ್ಲಿ ಇರ್ತಾರೆ. ಇರಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮಾಡ್ತಿರುವಂತದ್ದು. ಏನು ಬೋಟ್ ಮೂಲಕ ತೆಗೆದುಕೊಂಡು ಹೋಗಿ ಮನೆಯಿಂದ ಅವರನ್ನ ಹೊರಗಡೆ ತೆಗೆದುಕೊಂಡು ಬಂದು ಅವರನ್ನ ರಕ್ಷಣಾ ಕಾರ್ಯಾಚರಣೆ ಮಾಡುವಂತ ಕಾರ್ಯಗಳು ಇದೀಗ ನಡೆದಿರುವಂತದ್ದು ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಈಗ ಅಗ್ನಿಶಾಮಕದವರು ಬಂದು ಆ ಕುಟುಂಬವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರತಿ ವರ್ಷ ಈ ರೀತಿ ಮಳೆ ಆದರೆ ಈ ರೀತಿಯ ಸಮಸ್ಯೆ ಅಲ್ಲಿ ಎದುರಾಗ್ತಾ ಇದೆ. ಸೊ ಹಂಗಾಗಿ ಮತ್ತೆ 3 ದಿನಗಳ ಕಾಲ ಮಳೆ ಇರೋದ್ರಿಂದಾಗಿ ಮತ್ತೆ ಸಮಸ್ಯೆ ಆಗುತ್ತೆ. ಸೊ ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅವರನ್ನ ಬೇರೆ ಕಡೆಗೆ ಈಗ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಬಟ್ ಇನ್ಮೇಲೆ ಆದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ಮಳೆ ಆದರೆ ಆ ಒಂದು ಮನೆಗೆ, ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗತ್ತೆ. ಮಳೆ ಬಂದರೆ ಈ ರೀತಿ ಸಮಸ್ಯೆ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಇಡೀ ರಾತ್ರಿ ಮಳೆ ಆಯಿತು ಅಂದರೆ ಇಡೀ ಕುಟುಂಬ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗುತ್ತಲ್ಲ, ಹಂಗೆ ಆಗಬಾರ್ದು. ಮೇಲೇ ನಿಂತ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಕೆಳಗೆ ಬರೋಕ್ಕಾಗ್ತಾ ಇಲ್ಲ. ಆ ಮಳೆ ಬಂದರೆ ಏನೆಲ್ಲ ಆಗತ್ತೆ ಅಂತ ಗೊತ್ತಿತ್ತು. ಸೊ ಹಂಗಾಗಿ ಆ ಮನೆಯನ್ನು ಮೇಲೇ ಕಟ್ಕೊಂಡಿದ್ದಾರೆ. ಈಗ ಊಟ ಇಲ್ಲದೆ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ. ಈಗ ಏನೋ ಮಾಡಬೇಕು, ಊಟಕ್ಕೆ ಏನೋ ತರಬೇಕು, ತರಕಾರಿನೋ ಮತ್ತೊಂದು ಏನೋ ಒಂದು ಬೇಕು ಊಟಕ್ಕೆ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ತಗೊಂಡು ಬರಬೇಕು. ಬಟ್ ಇಲ್ಲ, ಹೊರಗೂ ಕೂಡ ಹೋಗಿ ತರಕ್ಕೆ ಬರೋಕ್ಕೂ ಆಗ್ತಾ ಇಲ್ಲ. ಈ ರೀತಿಯ ಪರಿಸ್ಥಿತಿ ಇದೆ.